ಈ ಮಿಲಾದ್ ಹಬ್ಬ ಆಚರಣೆಯ ಒಂದು ಮೆರವಣಿಗೆಯನ್ನ ನಮ್ಮ ನಗರದ 17ನೇ ವಾರ್ಡ್ ನೀನೇ ಯೇಸು ನೀನೇ ಕರ್ಮ ಭಗವಂತ ಎಲ್ಲರನ್ನೂ ಕಾಪಾಡಲಿ ಅಂತ ನೀನೇ ಮರ್ಮ ನೀನೇ ಪ್ರೇಮ. ಇಂದು ದೇಶಾದ್ಯಂತ ಈದ್ ಮಿಲಾದ್ ಹಬ್ಬವನ್ನ ಮುಸ್ಲಿಮರು ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಸಂಭ್ರಮ ಸಡಗರದ ನಡುವೆ ಅದ್ದೂರಿಯಾದಂತಹ ಮೆರವಣಿಗೆಗಳನ್ನ ಮಾಡುವ ಮೂಲಕ ಆಚರಿಸಿದರು. ಪ್ರವಾದಿ ಮೊಹಮ್ಮದರು ಜನಿಸಿದಂತಹ ದಿನವನ್ನ ಈದ್ ಮಿಲಾದ್ ಆಗಿ ಅವರ ತ್ಯಾಗ, ಅವರ ಆದರ್ಶಗಳನ್ನ ಮೈಗೂಡಿಸಿಕೊಂಡು ಈ ಒಂದು ಧರ್ಮವನ್ನ ಪಾಲಿಸಬೇಕು ಅಂತೇಳಿ ಈ ಒಂದು ಈದ್ ಮಿಲಾದ್ ಹಬ್ಬವನ್ನ ಆಚರಿಸ್ತಾರೆ. ಜಗತ್ತಿನಾದ್ಯಂತ ಎಲ್ಲೆಲ್ಲಿ ಮುಸಲ್ಮಾನರಿದ್ದಾರೋ ಅಲ್ಲೆಲ್ಲ ಕಡೆ ಕೂಡ ಈ ಒಂದು ಹಬ್ಬವನ್ನ ಸಂಭ್ರಮ ಸಡಗರದ ನಡುವೆ ಅದ್ದೂರಿಯಾದಂಥ ಮೆರವಣಿಗೆಗಳನ್ನು ಮಾಡ್ತಾ ಆಚರಿಸುತ್ತಾರೆ. ಅಂತೆಯೇ ಬೆಂಗಳೂರು ಹೊರವಲಯದ ಆನೇಕಲ್ ಪಟ್ಟಣದಲ್ಲೂ ಕೂಡ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಅದ್ದೂರಿಯಾದಂಥ ಮೆರವಣಿಗೆಯನ್ನ ಎಲ್ಲ ಮುಸಲ್ಮಾನ್ ಬಂಧುಗಳು ಈ ಒಂದು ಮೆರವಣಿಗೆಯನ್ನ ನಡೆಸಿದರು. ಈ ಸಂದರ್ಭದಲ್ಲಿ ಇಲ್ಲಿ ಹಿಂದೂ ಮುಸ್ಲಿಂ ಎನ್ನುವಂತಹ ಭೇದ ಭಾವ ಇರಲಿಲ್ಲ. ಆನೇಕಲ್ ಪಟ್ಟಣದ ಪುರಸಭೆಯ ಸದಸ್ಯರುಗಳು ಕೂಡ ಭಾಗವಹಿಸಿದ್ದರು. ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಿ ಬಂದಿತ್ತು. ಈ ಸಂದರ್ಭದಲ್ಲಿ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಂತಹ ಮುಖಂಡರುಗಳು ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರಿದ ಆ ಎಲ್ಲ ದೃಶ್ಯಗಳನ್ನ ಮತ್ತು ಮೆರವಣಿಗೆಯನ್ನ ನೋಡೋಣ ಬನ್ನಿ. ನಮ್ಮ ಆನೇಕಲ್ ಪಟ್ಟಣದ ಜನತೆಗೆ ಮಿಲಾದ್ದ ಶುಭಾಶಯಗಳು. ಹಾಗೂ ಇದೇ ರೀತಿ ಆನೇಕಲ್ ಪಟ್ಟಣದಲ್ಲಿ ಏನು ನಾವು ಹಿಂದಿನಿಂದಲೂ ಹಿಂದೂ ಮುಸ್ಲಿಂ ನಾವೆಲ್ಲ ಒಗ್ಗಟ್ಟಾಗಿ ಶಾಂತಿಯಿಂದ ನೆಮ್ಮದಿಯಿಂದ ಏನು ಬಾಳ್ವೆ ಮಾಡ್ತಾಯಿದ್ದೀವಿ, ಇದೇ ರೀತಿ ನಮ್ಮ ಆನೇಕಲ್ ಪಟ್ಟಣದಲ್ಲಿ ಮುಂದುವರಿಯಲಿ ಅಂತ ಹೇಳ್ತಾ ಈ ಈದ್ ಮಿಲಾದ್ ಹಬ್ಬಕ್ಕೆ ಎಲ್ಲರಿಗೂ ಶುಭ ಕೋರ್ತೇನೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಈದ್ ಮಿಲಾದ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಆನೇಕಲ್ ತಾಲೂಕಿನ ಜನತೆಗೆ ಮತ್ತು ಸಮಸ್ತ ನಾಡಿನ ಜನತೆಗೆ ಹಬ್ಬದ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೇನೆ. ನಾವು ಎಲ್ಲ ನಮ್ಮ ಆನೇಕಲ್ ಟೌನಲ್ಲಿ ಮತ್ತು ತಾಲೂಕಲ್ಲಿ ನಾವು ಹಿಂದೂ ಮುಸ್ಲಿಂ ಅವರು ಎಲ್ಲ ಅಣ್ಣ ತಮ್ಮಂದಿರ ಥರ ಬಾಳ್ವೆ ಮಾಡ್ತಾಯಿದ್ದೀವಿ. ಅದೇ ರೀತಿ ನಾವು ಬದುಕಿರೋವರೆಗೂ ಹಿಂದೂ ಮುಸ್ಲಿಂ ಎಲ್ಲನೂ ಅಣ್ಣ ತಮ್ಮಂದಿರ ಥರ ಬದುಕಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೇನೆ. ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ನಾಡಿನ ಜನರಿಗೆ ಎಲ್ಲರಿಗೂ ಈದ್ ಮಿಲಾದ್ ಶುಭಾಶಯಗಳು. ಮತ್ತು ನಮ್ಮ ಆನೇಕಲ್ನಲ್ಲಿ ಅಂದರೆ ಎಲ್ಲ ನಮ್ಮ ದೇಶದಲ್ಲಿ ಎಲ್ಲರೂ ನಾವು ಹಿಂದೂ ಮುಸ್ಲಿಮ್ಸ್ ಎಲ್ಲ ಸೌಭಾಗ್ಯದಿಂದ ಒಂದಾಗಿ ನಾವು ನಡ್ಕೊಳ್ತಾ ಇದ್ದೀವಿ. ಹಾಗೆ ಇವತ್ತಿನ ದಿವಸ ಈ ಈದ್ ಮಿಲಾದ್ ಹಬ್ಬ ಆಚರಣೆಯ ಒಂದು ಮೆರವಣಿಗೆಯನ್ನು ನಮ್ಮ ನಗರದ 17ನೇ ವಾರ್ಡ್ ಬಾಬಣ್ಣ ಅವರ ಒಂದು ರಾಜೇಂದ್ರ ಪ್ರಸಾದ್ ಬಾಬು ಬಾಬಣ್ಣ ಅವರ ವಾರ್ಡ್ನಿಂದ ಹೊರಡಬೇಕು ಅಂತೇಳಿ ಸೈಯದ್ ಅವರು ಇವರೆಲ್ಲ ಮತ್ತು ಇಲ್ಲಿರೋ ಹುಡುಗರೆಲ್ಲರೂ ಅಪೇಕ್ಷೆಯಂತೆ ಪದ್ಯಣ್ಣ ಅವರು ಇವತ್ತು ನಮ್ಮ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದಂಥ ಪದ್ಯಣ್ಣ ಅವರು ಚಾಲನೆಯನ್ನು ನೀಡಿದ್ದಾರೆ. ನಮ್ಮನ್ನೆಲ್ಲ ಶುಭ ಹಾರೈಸಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ವಂದನೆಗಳನ್ನ ಮುಗಿಸ್ತೀನಿ. ಈ ಮಿಲಾದ್ ಹಬ್ಬದ ಸಂದೇಶ ಏನು ಅಂತಂದರೆ, ನಾವು ಸೌಹಾರ್ದದಿಂದ ಶಾಂತಿಯಿಂದ ಎಲ್ಲ ಒಟ್ಟಾಗಿ ನಾವು ಇರಬೇಕು ಅಂತ ನಮ್ಮ ಹಿರಿಯರೆಲ್ಲ ನಮಗೆ ಸಂದೇಶ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವು ನೋಡ್ಕೊಳ್ತಾ ಇದ್ದೀವಿ. ಮೀಲಾದ್ ನಬಿ ಹಬ್ಬದ ಶುಭಾಶಯಗಳು. ಎಲ್ಲ
ಸುಖಕರವಾಗಿ, ಆರೋಗ್ಯವಾಗಿ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಭಗವಂತ ಅಲ್ಲವ ಎಲ್ಲರನ್ನೂ ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಶುಭ ಕೋರ್ತಾ, ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದರು, ಅಕ್ಕ ತಂಗಿಯಂದರು, ಎಲ್ಲ ನನ್ನ ಮುಸಲ್ ಬಾಂಧವರಿಗೆ ಹಬ್ಬದ ಶುಭಾಶಯಗಳು ಕೋರ್ತಾ, ಆನೇಕಲ್ನಲ್ಲಿ ಎಲ್ಲ ಒಂದೇ, ಯಾವುದೇ ಜಾತಿ ಭೇದ ಪಂಥವಿಲ್ಲದೆ ನಾನು ಕೂಡ ಈ ಹಬ್ಬದಲ್ಲಿ ಭಾಗಿಯಾಗಿ ಒಂದು ಕರ್ನಾಟಕದಲ್ಲಿ ನಾವೆಲ್ಲ ಅಣ್ಣ ತಮ್ಮಂದರು, ಒಂದೇ ತಾಯಿ ಮಕ್ಕಳು, ಏನು ಕನ್ನಡದ ಮಕ್ಕಳು, ನಾವು ಹಿಂದೂ ಬೇರೆ ಅಲ್ಲ, ಮುಸ್ಲಿಂ ಬೇರೆ ಅಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಇವತ್ತು ನಾನು ಸಹ ಈ ಹಬ್ಬದಲ್ಲಿ ಭಾಗಿಯಾಗಿ ನಾವೆಲ್ಲ ಒಂದೇ ತಾಯಿ ಮಕ್ಕಳು, ಕನ್ನಡದ ಮಕ್ಕಳು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವ್ರಿಗೂ ಸಹ ನನ್ನ ಅಣ್ಣ ತಮ್ಮದ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.